ಇದು ನಾಲ್ಕು ಸಂಪಿಗೆ ಮಕ್ಕೆ ಅಂತ ಹೇಳಿ ಇಲ್ಲಿ ಅದು ಒಂದು 20-23 ಮನೆ ಉಂಟು ಎಲ್ಲ ಒಟ್ಟು ಇರಕಣಿ ಗ್ರಾಮ ಪಂಚಾಯತಿಗೆ. ಅದೇ ಈಗ ಅಲ್ಲಿಂದ ಈಗ ರೋಡ್ ಸರಿ ಇಲ್ಲ, ಅಲ್ಲಿಂದ ಎಲ್ಲ ಅಲ್ಲಿ ಮನೆವರೆಗೂ ರೋಡ್ ಸರಿ ಇಲ್ಲ. ಏನಾದ್ರು ತೊಂದ್ರೆ ಒಂದು 3 ಕಿಲೋಮೀಟರ್ ಉಂಟು, 3 ಕಿಲೋಮೀಟರ್ ಇದೆ. ಇಲ್ಲಿಂದ ನಿಮ್ಮ ಮನೆಯಿಂದ ಮೇಲ್ಗಡೆ ಮೈನ್ ರೋಡಿಗೆ 3 ಕಿಲೋಮೀಟರ್ ಆಗ್ತದೆ. 3 ಕಿಲೋಮೀಟರ್ ಏನಿದ್ರು ಒತ್ಕೊಂಡು ಹೋಗ್ಬೇಕು. ಮೊನ್ನೆ ಇದೇ ತರ ಆಗಿ ಒಂದು ಬಾಣತಿನ ಜೋಳಿಗೆ ಕಟ್ಟಿ ಒತ್ಕೊಂಡು ಹೋಗಿತ್ತು. ರಾತ್ರಿ 12 ಗಂಟೆ ರಾತ್ರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಒತ್ಕೊಂಡು ಹೋಗಿದ್ದು ನಾನು ರೋಡಿಗೆ, ಮೈನ್ ರೋಡಿಗೆ. ಹಂಗಾಗಿ ಎಲ್ಲ ಭಾರಿ ಸಮಸ್ಯೆ ಆಗ್ತಿದೆ. ಬಟ್ ಈಗ ನಿಮ್ಮ ಭಾಗದಲ್ಲಿ ಏನಾದ್ರು ಅನುದಾನ ಏನಾದ್ರು ಇಟ್ಟಿದ್ದೀರಾ ಸರ್ ಈ ಭಾಗಕ್ಕೆ? ಈಗ ರಸ್ತೆಗಾಗ್ಲಿ, ನೀರಿಂದಾಗ್ಲಿ, ಮೋರಿಗೆ ಆಗ್ಲಿ ಏನಾದ್ರು ಇಟ್ಟಿದಾರಾ? ಇಟ್ಟಿದ್ರೆ ಅದೇ ಇಟ್ಟಿರ್ಬೋದು. ಆದ್ರೆ ಈಗ ಅದೇ ಅದಷ್ಟೊಂದು 3-4 ಮೋರಿ ಕೂರ್ಸ್ಯಾರೆ. ಅಲ್ಲಿಂದ ಇಲ್ಲಿಗೆ ಏನ್ ಚರಂಡಿ ಗಿರಂಡಿ ಏನು ಮಾಡಿಲ್ಲ. ಎಲ್ಲ ರೋಡ್ಗೆ ತಂದು ಆರಿಸಿರೋದು ಬಿಟ್ರು ಮನೆಗೆ ಮತ್ತೆ ಒಳಗೆ ಹೋಗಂತದ್ದು ಏನು ಕೆಲಸ ಏನು ಮಾಡಿಲ್ಲ. ಅದ್ರ ಮೋರಿ ಹಾಕಿದ್ದಾರೆ, ನಿಮ್ ಪ್ರಕಾರದಲ್ಲಿ ಮೋರಿ ಹಾಕಿದ್ದಾರೆ, ನೀರು ಹೋಗ್ತಾ ಇಲ್ಲ. ನೀರು ಹೋಗ್ತಿಲ್ಲ. ಅದು ಅದೇ ಮೋರಿಂದ ಬಂದ್ರು. ಈಗ ಕೆಳ ಹಳ್ಳಕ್ಕಂತೂ ನೀರ್ ಬರಲ್ಲ, ಪಾಸ್ ಆಗಲ್ಲ. ರೋಡಲ್ಲೇ ಬರೋದು. ಹೊಂಡ ಗುಂಡಿ ಆಗಿದೆ. ಮತ್ತೆ ಬೈಕ್ ಆಗ್ಲಿ ಯಾವ್ದೇ ಒಂದು ವಸ್ತುಗಳು ಮ್ಯಾಲ ಹೋಗಕ್ ಆಗಲ್ಲ. ಈಗ ನೀವೆಲ್ಲರೂ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳಿಗೆ ಗಮನಕ್ಕೆಲ್ಲರೂ ತಂದೆ ಎಲ್ಲ ಹೇಳಿದ್ವಿ. ಎಲ್ಲ ಗ್ರಾಮ ಪಂಚಾಯತಿಗೆ ಎಲ್ಲ ಹೇಳಿ ಎಲ್ಲ ಮಾಡೋಣ ಮಾಡ್ಕೊಡ್ತೀವಿ ಅಂತಾರೆ. ನಿನ್ನಾದ್ರೂ ಮಾಡಿಕೊಟ್ಟಲ್ಲ. ಅದೇ ಇಷ್ಟಕ್ಕೊಂದು ಅಲ್ಲಿ ಮೇಲೊಂದು ಬಿಲ್ ಹಾಕ್ಸಿ 1 ಲಕ್ಷ ರೂಪಾಯಿ ಕೆಲಸ ಆಯ್ತು ಅಂತ ಹೇಳ್ಕೊಂಡು ಬಿಲ್ ಒಂದು ಹಾಕ್ತಾರೆ. ಬಿಲ್ ಒಂದು ಆಗಿದೆ ಅವ್ರಿಗೆ. ಆದ್ರೆ ಯಾವ್ದು ಕೆಲಸಗಳಲ್ಲಿ ಇಲ್ಲ. ಅದೇ ನೀವೇ ಅಲ್ಲೇ ಬಂದಿರಲ್ಲ, ಈಗ ನೋಡ್ಕೊಂಡು ಬರೋಷ್ಟೊತ್ತಿಗೆ ಕಾಣ್ತುಂಟಲ್ಲ ಕೆಲಸ ಆಗಿದೆ. ಅದೇ ನಮ್ಮ 20-23 ಮನೆ ಉಂಟು ಇಲ್ಲಿ. ಅದೇ ಒಂದು ಬೀದಿ ಕಂಬಗಳು ಕರೆಕ್ಟ್ ಆಗಿರಲ್ಲ, ಮತ್ತೆ ಮರ ಕಡಿಯೋಕ್ಕೂ ಬಿಡಲ್ಲ, ಆಯ್ತಾ. ಆಮೇಲೆ ಏನಾರ ಇದು ಕೆಲಸ ಆದ್ರೆ ಯಾರು ಇದ್ ಮಾಡ್ಕೊಡಲ್ಲ, ಆಯ್ತಾ. ಹಂಗಾಗಿ ಈಗ ನೋಡಿ ಬೀದಿ ದೀಪಗಳಿಲ್ಲ, ಮತ್ತೆ ಕುಡಿಯೋ ನೀರುಗಳು ಸೌಲಭ್ಯ ಇಲ್ಲ. ಅದೆಲ್ಲ ಭಾರಿ ಸಮಸ್ಯೆ ಇದೆ. ನಾವು ಅದೇ ಕೆಲಸವನ್ನು ಅಧಿಕಾರಿಗಳ ಹತ್ರ ಕೇಳೋದೇ ಕೆಲಸವನ್ನು ಮಾಡಿಕೊಡಿ ಅಂತ ಕೇಳ್ತಿದೀವಿ. ಈಗ ನಮ್ಮ ಕ್ಷೇತ್ರ ಶಾಸಕರ ಗಮನಕ್ಕೆ ತಂದಾಗ ಅವ್ರು ಏನ್ ಹೇಳಿದ್ರು? ಅವ್ರು ಅದನ್ನ ಹೇಳ್ತಾರೆ, ಮಾಡ್ಕೊಡ್ತೀವಿ, ಮಾಡೋಣ ನಮ್ಮನ್ನು ಗೆಲ್ಸಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಬಿಟ್ರೆ ಗೆಲ್ಸಿದ್ಮೇಲೆ ಹೇಳಿ ಹೋದವರು ಇಲ್ಲ. ಅದೇ ಎಲೆಕ್ಷನ್ ಎಲ್ಲ ಮುಗಿದಾಯ್ತು, ನಿನ್ನೆ ಮತ್ತೆ ತಿರ್ಗಾ ಬರ್ತದೆ. ಆದ್ರೆ ನಿನ್ನ ಇದಕ್ಕೆ ಗಮನಕ್ಕೆ ಯಾರು ಬಂದಿಲ್ಲ. ಇಷ್ಟೆಲ್ಲ ಆಗಿ ಹೇಳಿ ಕೇಳಿ ಎಲ್ಲ ಮಾಡಿ ನೋಡಿ. ಅದೇ ನಿಮ್ಮ ಮುಖಾಂತರ ನಾವು ಒಂದು ಮನವಿ ಕೊಡ್ತಾ ಇದೀವಿ, ಶಾಸಕರಿಗೆ ತಲುಪಲಿ ಅಂತ. ಅದೇ ಶಾಸಕರಿಗೆ ಒಂದು ತಲುಪಲಿ, ನಮಗೊಂದು ಕೆಲಸಗಳನ್ನು ಮಾಡಿಕೊಡ್ಲಿ ಅಂತ. ನಿಮ್ಮ ಹೆಸರು? ಉಮೇಶ್ ಅಂತ ಹೇಳಿ. ಬಾಗ್ ಚಿರಂಡಿ ಮಾಡಿ ಈ ತರ ಚಿರಂಡಿ ಮಾಡಿದ್ರೆ ನಮ್ಗೆಲ್ಲ ಗಾಡಿಗಳು ಬರಕ್ಕೆಲ್ಲ ರೋಡ್ ಸಣ್ಣ ಆಗ್ತದೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ನಾವ್ ಹಿಂಗೆ ಮಾಡೋದು ಅಂದ್ರು. ನಾವ್ ಹಿಂಗೆ ಮಾಡೋದು, ಪಂಚಾಯತ್ಗಾರ ಇಂಜಿನಿಯರ್ ಬಂದು ಹಿಂಗೆ ರೋಡ್ ಮಾಡಿ ಅಂತ ಹೇಳ್ಯಾರೆ, ನಾವ್ ಹಂಗೆ ಮಾಡೋದು ಅಂದ್ರು. ಮತ್ ನೀರ್ ಹಂಗೆ ನಮ್ ತೋಟಕ್ಕೆ ಬಿಡ್ಬೇಡಿ, ಅಲ್ಲಿ ಒಂದು ಮೋರಿ ಹಾಕಿ ನೀರು ಒಳಗೆ ಬಿಡಿ ಚಿರಂಡಿ ಮಾಡಿ ಅಂತ ಹೇಳಿದೆ. ಅದನ್ನು ಮಾಡಿಲ್ಲ. ಅದಕ್ಕ ಅಲ್ಲಿ ಚಿರಂಡಿ ಹಾಕಕ್ಲ, ನಾವ್ ಯಾರ ಮನೆ ಬಾಗಿಲಿಗೆ ಮೋರಿ ಹಾಕಕ್ಲ, ನಾವ್ ನಿಮ್ ತೋಟಕ್ಕೆ ನೀರ್ ಬಿಡೋದು ಅಂದ್ರು. ಅದೇ ನೀವೇ ನೋಡಿದ್ರಲ್ಲ, ನಾವ್ ಅಲ್ಲಿ ತೋರಿಸಿದ್ನಲ್ಲ. ಹೇಳಿದೆ ಪಂಚಾಯತಿಗರಿಗೆ ಗೊತ್ತಾಗಲ್ಲ ಈ ತರ ಮಾಡ್ತಿದ್ರಲ್ಲ ಬಂದು, ಅವ್ರಿಗೇನ್ ಕಾಣಕಲ್ಲ ಅಂತ ಹೇಳಿದೆ. ಅದಕ್ಕೆ ಪಂಚಾಯತಿಗರಿಗೆಲ್ಲ ನೀನು ಬುಯ್ಬೇಡ, ಅವ್ರ ಇಂಜಿನಿಯರ್ ಬಂದು ಹೇಳಿದ ಅಂದ್ರು ಅವರು ಮೊಹಮ್ಮದ್ ಬೇರಿಗಳು. ನೀವೀಗ ಇಲ್ಲಿ ಬಂದು ಈ ಗ್ರಾಮಕ್ಕೆ ಬಂದು ಎಷ್ಟು ವರ್ಷ ಆಯ್ತು? ನಾವು ಈ ಗ್ರಾಮದಾಗ ನಾನು ಹುಟ್ಟಿ ಬೆಳೆದದ್ದು ಇಲ್ಲಿ. ನನ್ನ ಗಂಡನೂರು ಬಾಳಿವನ್ನೂರು. ಅವ್ರ ಇಲ್ಲಿಗೆ ಬಂದ್ಮೇಲೆ ಬಂದದ್ದು. ನಾನು ಅವಾಗಿನ ಇದೇ ಊರ ಕಾಲ ಮಾಡ್ತೇನೆ. ರಸ್ತೆ ನೀರಿಂದು ಯಾವ್ದು ನೀರಂತೂ ಕುಡಿಯಕ್ಕೆ ನಮ್ಗೆ ನೀರೇ ಬರ್ತಿಲ್ಲ. ಇಲ್ಲಿ ನೋಡಿ ನೀರೆಲ್ಲ ಚಿರಂಡಿ ಅಂಗಳಕ್ಕ ಮನೆ ಅಂಗಳಕ್ಕೆಲ್ಲ ಬರುತ್ತೆ. ಕುಡಿಯಕ್ ನೀರಿಗೆ ನಾವೊಂದು ನಮ್ಮ ಜಾಗದಾಗ ಬಾವಿ ಮಾಡ್ಕೊಂಡಿವಿ. ಅದೆಲ್ಲ ಕುಡಿಯೋದು. ಇಲ್ಲಿನ ಜನರೆಲ್ಲ ಇದೇ ತರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಲ್ಲರ ಮನೆಗೆ ನೀರ್ ಯಾರಿಗೆ ಬರಕಲ್ಲ. ಕೆಲವರಿಗೆಲ್ಲ ಬರುತ್ತೆ, ಕೆಲವು ಸಮಯ ಅದು ಬರಕಲ್ಲ. ಮಳೆ ಬಂದ ಸಂದರ್ಭದಲ್ಲಿ ಮಳೆ ನೀರ ಕುಡಿಯೋದು. ನಿಮ್ಮ ಹೆಸರು? ಗೋಪಮ್ಮ. ಈ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಿ? ನಾವು 30-40 ವರ್ಷ ಆಯ್ತು. 40 ವರ್ಷ. ಅವಾಗಿಂದಾನು ಇದೇ ರೋಡು ಹಿಂಗೆ ಇರೋದು. ನೀರಿಲ್ಲ ಕುಡಿಯಕ, ಕರೆಂಟ್ ಇಲ್ಲ. ನಮ್ಮ ಕಾಯಿಲೆ ಡೈಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಡೈಲಿ ತಿರ್ಗ್ಬೇಕಾರೆ ಅಲ್ಲಿಗೆ 3 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು. ರೋಡಿಗೆ ಹೋಗ್ಬೇಕು. ಈಗ ನಾವ್ ಇಳಿದು ಅಲ್ಲಿಂದ ನಡ್ಕೊಂಡು ಬಂದಿವಿ, ಹಾಗೆ ಅಲ್ಲಿಗೆ ಹೋಗ್ಬೇಕು. ಅದಕ್ಕಾಗಿ ನಾವು ಕೇಳ್ತಿದ್ವಿ, ನೀವೆಲ್ಲ ಮಾಡಿಕೊಡಿ ಅಂತ ನಾವು ಕೇಳ್ತೀವಿ. ಈಗ ಎಲೆಕ್ಷನ್ ಟೈಮಲ್ಲೆಲ್ಲ ಬರ್ತಾರಲ್ಲ, ಅವಾಗ ನೀವು ಪ್ರಶ್ನೆ ಮಾಡಿಲ್ವಾ? ಹೇಳಿದ್ರು ಅವರು ಅವಾಗ ಓಟ್ ಇಸ್ಕೊಂತಾರೆ, ಹೋಗ್ತಾರೆ.
ಮಾಡ್ಕೊಡ್ತೀವಿ ಅಂತ. ಮಾಡ್ಕೊಡ್ತೀವಿ ಅಂತ ಹೇಳಿ ಮತ್ತೆ ಬರಲ್ಲ ಇಲ್ಲಿ ಮತ್ತೆ ಬರೋದು ನೆಕ್ಸ್ಟಿಗೆ. ನೆಕ್ಸ್ಟಿಗೆ. ನಿಮ್ಮ ಹೆಸರು? ಸುಶೀಲ. ಸರ್, ನಮ್ಮ ಊರಿಗೆ ರೋಡು ಸರಿ ಇಲ್ಲ. ಸುಮಾರು ವರ್ಷ ಆಯ್ತು. ನೀವು ಓಟ್ ಕೇಳಕ್ ಮಾತ್ರ ಬರ್ತೀರಿ, ಮತ್ತೆ ಯಾವ ಸಮಯದಲ್ಲೂ ಬರಲ್ಲ. ಮಾತಾಡಿದ್ರೆ ಅವ್ರು ಮಾತಾಡಿದ್ರೆ ಇವ್ರು ಮಾತಾಡಿದ್ರ ಮೇಲೆ ನಿಷ್ಠೆ ತಗೊಳ್ತಾರೆ. ಅದಕ್ಕಿಂತ ನಮಗ್ ರೋಡ್ ಮಾಡಿಕೊಡೋದು ಒಳ್ಳೇದು. ಯಾರು ನೀವು ಯಾವಾಗತ್ತೂ ಬಂದು ನಮ್ ಕ್ರಮ ತಗೊಳ್ಳಲ್ಲ. ಅದಕ್ಕೆ ನಾವು ಯಾರು ಬರ್ತಾರ ಅವ್ರ ಹತ್ರ ನಾವು ಕೇಳ್ತಿದ್ದೀವಿ, ನಮಗ್ ರೋಡ್ ಮಾಡಿಸ್ಕೊಡಿ. ಯಾರಿಗೆ ಹುಷಾರಿಲ್ಲ ಅಂದ್ರೆ ಒತ್ಕೊಂಡ್ ಬರ್ಬೇಕು. ಯಾರಿಗೂ ಅಕಸ್ಮಾತ್ ಒತ್ಕೊ ಬರೋ ಅಷ್ಟೊತ್ತಿಗೆ ಆದ್ರೂ ಯಾರಿಗಾರು ಏನಾದ್ರು ಏನಾಯ್ತು ಅಂತ ಕೇಳೋರು ಯಾರು ಇಲ್ಲ. ನಮ್ದು ಹಂಗೆ ಒಂದು ರಿಂಗ್ ಬಾವಿಗೆ ನಾವು ಕೊಟ್ಟು 2-3 ವರ್ಷ ಆಯ್ತು. ರಿಂಗ್ ತಂದ್ ಹಾಕಿದ್ದಾರೆ. ಅದ್ ರಿಂಗ್ ತಂದ್ ಹಾಕಿ ಬಾವಿ ಸಮೇತ ಮಾಡ್ಕೊಟ್ಟಿಲ್ಲ. ಇಷ್ಟ ತನಕ ಕುಡಿಯಕ್ ನೀರೇ ಇಲ್ಲ. ನಾವು ಒತ್ಕೊಂಡ್ ಬರ್ಬೇಕು. ಅರಿಪತನ ಎಂತದ ನಮ್ಗೆ ಅದು ಕುಡಿಯಕ್ ನೀರು ಇಲ್ಲ. ನಾವು ಒತ್ಕೊಂಡ್ ಬರ್ಬೇಕು. ಹಂಗಾಗಿ ನಮಗ್ ಭಾರಿ ಕಷ್ಟ. ನಾವ್ ಅದನ್ನು ನೀರಿಲ್ಲ ಕುಡಿಯಕ್ಕೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಎಲ್ಲ ಹೇಳಾಯ್ತು. ಗ್ರಾಮ ಪಂಚಾಯತ್ಗೆ ಅಂತಾನೆ ಬಾವಿ ಮಾಡಿಸ್ಕೊಡ್ತೀವಿ ಅಂತಾನೆ ರಿಂಗ್ ತಂದ್ ಹಾಕಿರಿ. ಇಷ್ಟ 2 ವರ್ಷ ಆಯ್ತು ಸರ್. ನೀನು ಅಲ್ಲೇ ರಿಂಗ್ ಅಲ್ಲೇ ಬಿದ್ದದೆ. ಹಾ, ಏನು ಸಂದರ್ಭದಲ್ಲಿ ಮಾತ್ರ ಕುಡಿಯಕ್ ನೀರು ಇಲ್ಲ ಅಂದ್ರೆ ನಾವು ಕೊಡದಲ್ಲಿ ಒತ್ಕೊಂಡ್ ಬರ್ಬೇಕು ಹೊಂಡದಿಂದ. ಅಷ್ಟು ಕಷ್ಟದಲ್ಲಿ ಬದುಕ್ತಿದೀವಿ. ನಿನ್ನ ಏನು ಇವ್ರಿಗೆ ಕ್ರಮ ಕೊಡ್ಬೇಕು? ಎಲ್ಲದೂ ಹೇಳ್ತಾನೆ ಇದೀವಿ. ಎಲ್ಲರ ಹತ್ರ ಹೇಳ್ತೀವಿ, ನಾವು ಅಧ್ಯಕ್ಷರುಗಳ ಹತ್ರ ಹೇಳ್ತೀವಿ, ಎಲ್ಲರ ಹತ್ರ ಮಾಡಿಸ್ಕೊಡ್ತೀವಿ ಅನ್ನೋದ್ ಬಿಟ್ಟು ಮತ್ತೇನು ಮಾಡಿಸ್ಕೊಡಲ್ಲ. ಓಟ್ ಸಮಯಕ್ಕೆ ಎಲ್ಲರೂ ಬರ್ತಾರೆ ನಮಗ್ ಕೊಡಿ ಅಂತ. ಇಲ್ಲಾಂದ್ರೆ ಯಾವ್ದು ಇಲ್ಲ ನಮ್ಮೂರಿಗೆ. ರೋಡ್ ನೋಡ್ತಾರಲ್ಲ ಎಲ್ಲ ನೋಡಿದ್ರೆ ಇದೊಂದ್ ಚಿರಂಡಿ ಮಾಡಿದ್ರೆ ಯಾವ ಸುಖಕ್ಕೂ ಇಲ್ಲ ಚಿರಂಡಿ. ಯಾವ ಸುಖಕ್ಕಿದೆ? ಒಬ್ರು ಯಾರಿಗಾರು ಹುಷಾರಿಲ್ಲ ಅಂದ್ರೆ ಅದೇ ಮೊನ್ನೆ ಒಂದು ಬಾಣ್ತಿ ಇವ್ರ ಮನೇಲಿ ಇತ್ತು. 12 ಗಂಟೆ ರಾತ್ರಿ ಕಾರ್ ದೂಡ್ಕೆಂತ ತಗೊಂಡ್ ಬಂದು ಕೊಪ್ಪ ಕರ್ಕೊಂಡ್ ಹೋದ್ರು. ಅಂತ ಪರಿಸ್ಥಿತಿಲಿ ಬದುಕ್ಬೇಕು ಇಲ್ಲಿ. ಯಾರು ಕರ್ಕೊಂಡ್ ಬರೋರಿಲ್ಲ, ಒತ್ಕೊಂಡ್ ಹೋಗೋರು ಇಲ್ಲ. ನಮ್ ಕಷ್ಟಗಳನ್ನ ನಾವು ಯಾರ ಹತ್ರ ಹೇಳ್ಕೊಳ್ಳೋದು? ಯಾರ ಹತ್ರ ಹೇಳಿದ್ರೆ ಯಾರು ಕೇಳೋರು ಇಲ್ಲ. ಅಷ್ಟು ಕಷ್ಟದಲ್ಲಿ ಬದುಕ್ತಾ ಇದೀವಿ ನಾವು. ಎಲ್ಲರೂ ರೋಡ್ ಬದಿ ಇಲ್ಲಲ್ಲ, ಅಷ್ಟು ಕಷ್ಟದಲ್ಲಿ. ಅದೇ ಅವ್ರ ಮಗಳನ್ನ ಒಂದು ಕರ್ಕೊಂಡ್ ಹೋಗಿದಾರೆ, ಅಷ್ಟು ಕಷ್ಟದಿಂದ ಕರ್ಕೊಂಡ್ ಹೋಗ್ಯಾರ. ಇಲ್ಲಿಗೆ ಒತ್ಕೊಂಡ್ ಬರ್ಬೇಕು. ಇಲ್ಲಿಂದ ಅದು ಕಾರ್ ತಗೊಂಡ್ ಹೋಗ್ಯಾರ. ಕಾರ್ ಸಿಕ್ಕಾಕೊಂಡ್ 12 ಗಂಟೆ ರಾತ್ರಿ ದುಡ್ಕೆ ಬಂದಿದ್ ಇಲ್ಲಿಗೆ. ನೀವ್ ಮೇಲಿಂದ ಬಂದ್ರಲ್ಲ ಸರ್, ಕೆಳಗಿಂದ ಬಂದ್ರಲ್ಲ ಸರ್, ಅವಾಗ ನಿಮ್ಗೆ ಕೆಳಗಿಂದ ಬರೋವಾಗ ನಿಮ್ಗೆ ಏನು ಅನುಭವ ಆಯ್ತು? ಅಲ್ಲಿಂದ ಬರೋಣ ಅನ್ಸ್ತಾ ಅಲ್ವಾ? ನಿಮ್ಗೆ ಸುಸ್ತಾಯ್ತಾ? ನಿಮ್ಗೆ ಸಾಕಾಗೋಯ್ತು. ನೀವು ದಿನನಿತ್ಯ ಇದರಲ್ಲಿ ಓಡಾಡ್ತಿರಲ್ಲ. ಹೌದು, ನಮ್ಗೆ ಇಷ್ಟು ಸಾಕಾಗಿದೆ. ನಿಮ್ಗೆಲ್ಲ ಏನ್ ಆಗಿರ್ಬೋದು? ನಾವು ಎಷ್ಟು ವರ್ಷದಿಂದ ನಾವು ಕಷ್ಟ ಬರ್ತಿದೀವಿ. ಯಾರು ನಮ್ಮನ್ ಕೇಳೋರೇ ಇಲ್ಲಲ್ಲ. ನಾವ್ ಹೇಳಿದ್ರೆ ಅದೇ ನೀವು ಅವ್ರು ಬಂದ್ರೆ ಏನ್ ಮಾಡ್ಕೊಡ್ತಾರ ಅಂತ ಅಷ್ಟ್ ಕೇಳ್ತಾರ, ಮತ್ತೇನು ಕೇಳೋರಿಲ್ಲ. ನಮಗೆ ರೋಡು, ದಾರಿ ದೀಪ ಮತ್ತೆ ಕುಡಿಯೋ ನೀರು ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತಿದೀವಿ ಸರ್ ನಿಮ್ಮ ಹತ್ರ. ನಿಮ್ಮ ಹೆಸರು? ಭಾಗ್ಯ. ಸರ್, ಅದೇ ಈ ಭಾಗದಲ್ಲಿ ಸಮಸ್ಯೆಗಳನ್ನ ನೀವು ನೋಡ್ತಾ ಇರ್ಬೋದು. ಇಂದಾಗ ತುಂಬಾ ನೀವೇ ವಿಡಿಯೋ ಮಾಡ್ಕೊ ಬಂದ್ರಿ ಅಥವಾ ಎಲ್ಲ ಸಮಸ್ಯೆಗಳನ್ನ ಕೇಳ್ತಾ ಬಂದ್ರಿ. ನಮ್ಮ ಪಂಚಾಯತಿ ವರ್ಕ್ ಯಾವ ರೀತಿ ಆಗ್ತಿದೆ ಏನಂತ ನೋಡ್ತಿರ್ಬೋದು. ಇಲ್ಲೇ ಅಲ್ಲ ಸರ್, ಒಂದ್ 25 ಮನೆಗಳಿದಾವೆ. 25 ಮನೆಗಳಿದೆ ಈ ಭಾಗದಲ್ಲಿ. ಟೋಟಲ್ ಆಗಿ ಎಲ್ಲಾ ಭಾಗದಲ್ಲಿ ಇದೇ ಹಣೆ ಬರ. ನಾವು ನಮ್ಗೊಬ್ರಿಗೋಸ್ಕರ ನಮ್ಗೊಬ್ರಿಗೆ ಮಾಡ್ಕೊಡಿ, ನಮ್ಮ ಮನೆಗೆ ಸಿಮೆಂಟ್ ರೋಡ್ ಹಾಕೊಡಿ, ಅಥವಾ ನಮ್ಗೆ ನೀರು ಕಲೆಕ್ಷನ್ ಕೊಡಿ, ನಮ್ಗೆ ಬೀದಿ ಲೈಟ್ ಹಾಕಿ, ಅದು ನಾವು ಯಾವ್ದನ್ನು ಕೇಳ್ತಿಲ್ಲ. ಪ್ರತಿಯೊಂದು ಭಾಗದಲ್ಲಿ ಇದೇ ಸಮಸ್ಯೆಗಳು ಬರ್ತಾ ಇದೆ. ನಮ್ 3 ರಸ್ತೆಗಳು ಬರುತ್ತೆ ಸರ್. ಟೋಟಲ್ ಆಗಿ 3 ರಸ್ತೆಗಳು ಬರುತ್ತೆ. 3 ರಸ್ತೆಗಳು ಇದೇ ಪ್ರಾಬ್ಲಮ್ಗಳು. ನಾವ್ ಎಷ್ಟು ಹೇಳಿದ್ರು ಇವರಿಗೆ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಅಧ್ಯಕ್ಷರುಗಳ ಯಾರಿಗೆ ನಾವು ಏನು ವಿವರಣೆಗಳು ಕೊಟ್ರು ಇದೇ ಪರಿಸ್ಥಿತಿಗಳು. ಇವ್ರು ಯಾವ್ದೇ ಕಾರಣಕ್ಕೂ ಗಮನ ಹರಿಸ್ತಾ ಇಲ್ಲ. ಅದೇ ನಮ್ಗೆ ಬೇಸರ ಆಗ್ತಿರೋ ಒಂದು ವಿಚಾರ. ಮತ್ತೆ ಇನ್ನೊಂದು ಇಲ್ಲಿ ನಾವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಅಷ್ಟೇ. ನಾವು ಈಗ ವಯಸ್ಸಾದ್ರೆ ಇರ್ತಕ್ಕಂಥದ್ದು, ಈಗ ಒಬ್ಬರು ಅಜ್ಜಿ ಮಾತಾಡಿದ್ರು ನೋಡಿರ್ಬೋದು. ನಾಳೆ ದಿನ ಅಜ್ಜಿಗೆ ಏನಾದ್ರು ವ್ಯತ್ಯಾಸ ಆಯ್ತು, ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಮೊದ್ಲೊಬ್ರು ನಮ್ಮ ಮತ್ತೆ ಒಬ್ರು ಇದ್ರು, ಒಬ್ರು ಅಮ್ಮ, ಅವ್ರನ್ನ ಕೂಡ ನೋಡ್ಬೋದು. ಅವ್ರಿಗೆ ನಡೆದು ರೋಡಲ್ಲಿ ನಡ್ಕೊ ಬರಕ್ಕಾಗಲ್ಲ. ವಯಸ್ಸಾದ್ರೂ ತುಂಬಾ ಜನಗಳಿದ್ದಾರೆ, ಬಾಣತಿಯರು ಇದ್ದಾರೆ, ತುಂಬಾ ಪೇಷಂಟ್ಗಳಿದ್ದಾರೆ. ಇವ್ರನ್ನೆಲ್ಲ ನಾವು 2-3 ಕಿಲೋಮೀಟರ್ ನಾವು ಇಂಥ ರೋಡ್ಗಳಲ್ಲಿ ಒತ್ಕೊಂಡು ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಯಾವ ರೀತಿ ಈ ಒಂದು ಪಂಚಾಯತಿ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂತ ನೀವೇ ಯೋಚನೆ ಮಾಡ್ಬೇಕು ಸರ್. ಒಂದು ರಸ್ತೆ, ಒಂದು ರೋಡು, ಇನ್ನೊಂದು ಕರೆಂಟ್, ಇದನ್ನ ನಮಗೊಂದು ನೀರು, ಇದೊಂದು ನಮಗೆ 3ನ್ನ ನಮಗೆ ಕರೆಕ್ಟ್ ಆಗಿ ಮಾಡಿಕೊಟ್ರೆ ನಾವು ಯಾವ್ದೇ ರೀತಿ ಬೆಂಬಲ ಕೊಡ್ತೀವಿ ಸರ್. ಆದ್ರೆ ಇದು ತುಂಬಾ ಸಮಸ್ಯೆಗಳಿದೆ ಸರ್ ನಮ್ಮ ಭಾಗದಲ್ಲಿ. ಸರ್, ನಾವೀಗ ಮಾನ್ಯ ಶಾಸಕರಿಗೆ ನಾವು ಹೇಳ್ತಿರೋದಿಷ್ಟೇ. ನಮ್ದು ಏನೊಂದು 3 ಬೇಡಿಕೆಗಳಿದೆ. ಈ 3 ಬೇಡಿಕೆಗಳನ್ನ ದಯವಿಟ್ಟು ಸರಿ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 3 ರಸ್ತೆಗಳು ಮಾಡ್ಕೊಡಿ, ಒಳಗಡೆ ಬೀದಿ ಲೈಟ್ಗಳಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಇದನ್ನ 3ನ್ನ ಕರೆಕ್ಟ್ ಆಗಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಸರ್. ನಿಮ್ಮ ಹೆಸರು? ಅಜಿತ್ ಅಂತ ಹೇಳಿ. ಇಲ್ಲಿ ಏನೇನು ಸಮಸ್ಯೆಗಳಿದೆ, ಯಾವ ರೀತಿ, ಎಷ್ಟು ವರ್ಷದಿಂದ ನೀವು ಇಲ್ಲಿ ವಾಸವಿದ್ದೀರಾ, ಏನ್ ಸಮಸ್ಯೆಗಳಿದೆ, ಯಾವ ರೀತಿ ಇದೆ ಅನ್ನೋದು ನಮ್ಗೆ ಒಂಚೂರು. ಸುಮಾರು ಒಂದು 60-70 ವರ್ಷದಿಂದನೇ ವಾಸ ಆಗಿದ್ದರು. ಪ್ರಸ್ತುತ ಈ ತರ ಹಿಂಗೆ ಹೊಂಡಗುಂಡಿ ಇರೋದು, ಮಳೆಗಾಲದಲ್ಲೆಲ್ಲ ಓಡಾಡಕ್ಕಾಗಲ್ಲ. ಒಬ್ರು ಪೇಷಂಟ್ಗಳು ಏನಾದ್ರು ಸಮಸ್ಯೆ ಆದರೆ ರಾತ್ರಿ ಕರ್ಕೊಂಡು ಹೋಗ್ಬೇಕಂದ್ರೆ ಭಾರಿ ಕಷ್ಟ ಇದೆ. ಒಂದು ಟೋಟಲಿ ನಮ್ಮ ಭಾಗದಲ್ಲಿ ಒಂದು 24-25 ಮನೆ ಇದ್ದಾವೆ. ಎಲ್ಲರ ಮನೆಗೂ ಇದು ಸಮಸ್ಯೆ. ಇದೊಂದು ಭಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ಥರ ಇರೋಂಥ ಸಮಸ್ಯೆಗಳು.
ಯಾರಿಗೂ ಏನು ಇಲ್ಲ ಅಂದ್ರೆ ಏನೂ ಇಲ್ಲ. ಕರೆಂಟ್ ಒಂದು ಸಾಮಾನ್ಯ ಇದೆ, ಮತ್ತು ನೀರಿಂದು ಕುಡಿಯೋ ನೀರಿದ್ದಂಗೆ ಒಂದಿನ ಬಂದರೆ 9 ದಿನ ಇಲ್ಲ. 108 ಸಮಸ್ಯೆಗಳು ಹೇಳಕ್ಕೆ ಹೋದ್ರೆ ಸುಮಾರು ಇದ್ದಾವೆ. ಈಗ ನೀವು ಅಧಿಕಾರಿಗಳಿಗೆ ವಿಚಾರಗಳನ್ನೆಲ್ಲ ಮುಡಿಸಿದ್ರ, ಯಾವ ರೀತಿ ಏನು? ಅಧಿಕಾರಿಗಳು ಯಾರು ಬಂದಿಲ್ಲ. ಅದು ಇದರಿಂದ ಯಾರೋ ಒಬ್ರು ಬಂದು ಒಂದ್ಸಲ ಸರ್ವೆ ಆಗಿ ಹೋಗಿದೆ. ಸರ್ವೆ ಮಾಡಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನೆಲ್ಲ ಎಲ್ಲ ಒದಗಿಸ್ತೀವಿ, ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿ ಅವತ್ತು ಸರ್ವೆ ಮಾಡಿ ಹೋದವರು. ನಾವು ಇವತ್ತಿಗೂ ಅದ್ರ ಬಗ್ಗೆ ಏನು ಇದೇ ಇಲ್ಲ. ನಿಮ್ಮ ಪಂಚಾಯತಿ ಮೆಂಬರ್ಗಳಿಗೆ ಏನಾದ್ರು ತಿಳಿಸಿದ್ರ? ಏನು ಮೆಂಬರ್ಗಳದೆಲ್ಲ ಇಷ್ಟೇ. ಇಲ್ಲಿ ಏನಂದ್ರೆ ಆ ಸಮಯಕ್ಕೆ ಬರ್ತಾರೆ, ಓಟ್ ಏನು ಬೇಕು ತಗೊಳ್ತಾರೆ. ಆ ಟೈಮ್ದಲ್ಲಿ ಏನಾರ ಒಂದು ಬ್ಯಾಲೆನ್ಸ್ ಮಾಡಿಬಿಡ್ತಾರೆ. ಇಲ್ಲಿ ಹಳ್ಳಿ ಜನಗಳು ಮುಗ್ದ್ರ ಅನ್ನೋದು ಗೊತ್ತು. ಟೋಟಲ್ ಆ ಸಮಯಕ್ಕೆ ಏನಾರ ಒಂದು ಮಾಡಿ ಹೋಗ್ತಾರೆ, ಮತ್ತೆ ತಿರ್ಗಾ 5 ವರ್ಷ ಬಿಟ್ಟೆ ಅಲ್ಲಿ ತನಕ ಬರಲ್ಲ. ಸರ್, ನಿಮ್ಮ ಹೆಸರು? ಜಗದೀಶ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಇಡ್ಕನಿ ಗ್ರಾಮ ವ್ಯಾಪ್ತಿಗೆ ಬರುವ ನಮ್ಮ ಎಮ್ಮಕ್ಕಿ ಭಾಗದ ಅಂದ್ರೆ ಅಲ್ಲೇ ಪಕ್ಕದಲ್ಲಿರುವಂತ ನಾಗ ಸಂಪಿಗೆ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು. ಈ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಈಗ ನಮ್ಮ ನ್ಯೂಸ್ ಕರ್ನಾಟಕ ಈ ಬಂದು ಭೇಟಿ ಕೊಟ್ಟಾಗ ನಮಗೆ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ತುಂಬಾ ಕಷ್ಟ ಇದೆ. ಮತ್ತೆ ಇಲ್ಲಿನ ಒಂದು 26 ಮನೆಗಳಿದಾವೆ. 26 ಮನೆಗಳಲ್ಲೂ ಪರಿಸ್ಥಿತಿ ಭಾರಿ ಚಿಂತಾನಕ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಂದ ಪ್ರತಿಯೊಂದಕ್ಕೂ ಒತ್ಕೊಂಡೇ ಹೋಗೋ ಪರಿಸ್ಥಿತಿ. ಯಾಕಂದ್ರೆ ಈಗ ಕಳೆದ ಒಂದು 2-3 ದಿನ ಹಿಂದೆ ಕೂಡ ಒಂದು ಬಾಣಂತಿ ಅವರನ್ನು ಇಲ್ಲಿಂದ ಜೋಳಿಗೆಯಲ್ಲಿ ಒತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವತ್ತು ಈ ಗ್ರಾಮದಲ್ಲಿ ಈ ನಮ್ಮ ಇಲ್ಲಿ ಸ್ಥಳೀಯರಿದ್ದಾರೆ. ಬನ್ನಿ ಅವ್ರ ಹತ್ರ ಏನ್ ವಿಷಯ, ಯಾವ ತರ ಇದೆ ಈ ಗ್ರಾಮದಲ್ಲಿ, ದಿನನಿತ್ಯ ಜೀವನ ಹೆಂಗ್ ನಡೆಸ್ತಾ ಇದ್ದಾರೆ ಅಂತ ಕೇಳೋಣ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ತೆ. ಈಗ ಈ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ರಿ. ಹೌದು. ಏನೆಲ್ಲ ಸಮಸ್ಯೆಗಳಿದೆ? ಸಮಸ್ಯೆ ರಸ್ತೆ, ಒಂದು ಈ ಭಾಗ ಕುಡಿಯೋ ನೀರು. ನಮ್ಮ ಇಡ್ಕಣಿ ಗ್ರಾಮ ಪಂಚಾಯತಿ ನೋಡಿದ್ರೆ ಹಳ್ಳಿ ಒಳಗೆ ನುಗ್ಗಿದ್ರೆ ತುಂಬಾ ಸಮಸ್ಯೆಗಳಿದಾವೆ. ರಸ್ತೆನೇ ಸಮಸ್ಯೆ, ಬೇರೆ ಯಾವುದು ಅಲ್ಲ. ರಸ್ತೆ, ಕರೆಂಟ್ ಮನೆ ಕರೆಂಟ್ ಇದೆ, ಬಟ್ ಬೀದಿ ದೀಪಗಳಿಲ್ಲ. ಕತ್ಲೆ ಇರೋಂಥ ವಾತಾವರಣ ಊರು. ಸರಿಯಾದ ಬಸ್ ವ್ಯವಸ್ಥೆ ಅಂತ ಇಲ್ಲ. ಮೇನ್ ರೋಡ್ ತಿರ್ಗಾಡಕ್ಕೊಂದು ವ್ಯವಸ್ಥೆಗಳಿದೆ. ಜೊತೆಗೆ ಈ ಬಾಕ್ಸ್ ಚರಂಡಿಗಳಿಲ್ಲ. ರಸ್ತೆ ಎಲ್ಲಿ ಮಾಡಿದ್ರು ಚರಂಡಿ ವ್ಯವಸ್ಥೆ ಇಲ್ಲ. ಎಲ್ಲ ರೋಡಲ್ಲೇ ಹೋಗಂತ ಪರಿಸ್ಥಿತಿ. ನೀರು ಈ ಭಾಗದಲ್ಲಿ 4-3 ರೋಡ್ ಇದೆ. ಇವತ್ತಿಗೂ ಕಾಂಕ್ರೀಟ್ ರಸ್ತೆ ಆಗಿಲ್ಲ. ನಾವು ಅರ್ಜಿ ಹಾಕಿದೀವಿ, ಶಾಸಕರ ಗಮನಕ್ಕೆ ತಂದಿದೀವಿ, ಮೆಂಬರ್ಗಳ ಗಮನಕ್ಕೆ ತಂದಿದೀವಿ. ಯಾವುದೇ ಕೆಲಸಗಳಾಗಿಲ್ಲ. ಈ ಜಾಗಕ್ಕೆ 1 ಲಕ್ಷ ರೂಪಾಯಿ ಅಭಿವೃದ್ಧಿ ಆಗಿದೆ. ಅದ್ರ ಕಾಮಗಾರಿ ಕಾಣ್ತಾ ಇಲ್ಲ. 3 ಮೋರಿ ಕಾಣ್ತಾ ಇದೆ. ಇಲ್ಲಿಂದ ಜನ ಜೀವನ ಸಾಗಿಸ್ತಿರೋದು ಹೆಂಗಂತಂದ್ರೆ, ಇಲ್ಲಿ ಮಳೆಗಾಲದಲ್ಲಿ ಇಲ್ಲಿಂದ 3 ಕಿಲೋಮೀಟರ್ ಒತ್ಕೊಂಡು ಮೇನ್ ರೋಡಿಗೆ ಹೋಗ್ಬೇಕು. ಯಾವುದೇ ಒಂದು ವಸ್ತು ಆ ಕಡೆಯಿಂದ ತರೋದಾದ್ರೆ ಒತ್ಕ ಬರ್ಬೇಕು, ಈ ಕಡೆಯಿಂದ ಹೋಗೋದಾದ್ರೆ ಒತ್ಕೊಂಡು ಹೋಗ್ಬೇಕು. ಹುಷಾರಿಲ್ಲ ಅಂದ್ರೆ ವಯಸ್ಸುಗಾರರಿಗೂ ಇಲ್ಲಿನ ಪರಿಸ್ಥಿತಿ ಅಂತದ್ದು. ಈಗ ಅಧಿಕಾರಿಗಳಿಗೂ ಮತ್ತೆ ನಮ್ಮ ಶಾಸಕರ ಗಮನಕ್ಕೆ ಎಲ್ಲರೂ ತಂದಿದ್ದೀವಿ. ಅಧಿಕಾರಿಗಳಿಗೆ ನಾವು ತಂದಿದ್ದೀವಿ, ಆಯ್ತು ಮಾಡ್ಕೊಡೋಣ. ಶಾಸಕರ ಗಮನಕ್ಕೆ ಕೊಟ್ಟಿದೀವಿ ನಾವು. ಶಾಸಕರ ಗಮನಕ್ಕೆ ಕೊಟ್ಟಾಗ ನೋಡಿದ ತಕ್ಷಣ ನಿಮ್ ಬೂತಲ್ಲಿ ಓಟ್ ಬಿದ್ದಿಲ್ಲ. ಇದು ಯಾವ ಮಟ್ಟದ ಜನ ಅಭಿವೃದ್ಧಿ ಮಾಡೋಂಥ ಕಾಲ ಇದು? ಅವ್ರು ಕೇಳ್ಬೋದು ಸಾಕ್ಷಿ ತೋರಿಸಿ ಅಂತ, ಬಟ್ ನಾವು ಅವತ್ತು ವಿಡಿಯೋ ಮಾಡೋ ಪರಿಸ್ಥಿತಿಲಿ ಇಲ್ಲ. ನಾವು ವಿಡಿಯೋನು ಮಾಡ್ಲಿಲ್ಲ. ಹೇಳಿರೋ ಮಾತು ಸತ್ಯ. ಈಗ ಪಂಚಾಯತಿಗೆ ಈಗ ನಿಮ್ಗೆ ಈಗ ಮೋರಿ ಎಲ್ಲ ಹಾಕಿದ್ದಾರೆ, ತೋಟಕ್ಕೆಲ್ಲ ನೀರು ನುಗ್ಗುತ್ತೆ, ಮನೆ ಅಂಗಳಕ್ಕೆಲ್ಲ ನೀರು ಬರುತ್ತೆ ಅಂತ ಹೇಳ್ತಾರೆ. ಹೌದು. ಬಟ್ ಈಗ ಚರಂಡಿ ಮಾಡಿದಾರೆ ಅಂತ ತೋರಿಸಿದಾರೆ. ಚರಂಡಿ ಎಲ್ಲಿ ಮಾಡಿದ್ದಾರೆ? ನಿಮ್ಗೆ ಕಾಣ್ತಾ ಇದೆಯಲ್ವಾ? ನಾವು ಸುಳ್ಳು ಹೇಳ್ಬೇಕು ಅನ್ನೋಂತ ಅವಶ್ಯಕತೆನೇ ಇಲ್ಲ. ನೀವೇ ನೋಡ್ತಾ ಇದ್ದೀರಾ. ಸುತ್ತಮುತ್ತ ಹಳ್ಳಿಗಳಲ್ಲಿ ನೀವೇ ಯಾವಾಗ್ಲೂ ದಿನನಿತ್ಯ ಭೇಟಿ ಕೊಡ್ತಾ ಇದ್ದೀರಾ. ಇಲ್ಲಿ 1 ಲಕ್ಷ ರೂಪಾಯಿ, ನಾನ್ ಸುಳ್ಳು ಹೇಳಿದ್ರೆ ಅಲ್ಲಿ ಬೋರ್ಡ್ ಇದೆ, ಅವರೇ ಹಾಕಿರಂತ ಬೋರ್ಡು, ನಾನಲ್ಲ. ಆ 1 ಲಕ್ಷ ರೂಪಾಯಿ ಕೆಲಸ ನಿಮಗೆ ಕಾಣ್ತಾ ಇದೆಯಾ? ಚರಂಡಿ ಇದೆಯಾ? ಸರಿಯಾದ ವ್ಯವಸ್ಥೆ ಆಗಿದೆಯಾ? ಅಧಿಕಾರಿಗಳಿಗೆ ನೋಡ್ಬೇಕು, ಆಮೇಲೆ ಬಿಲ್ ಮಾಡ್ಬೇಕು. ಆ ತರ ಏನಾರ ಅಧಿಕಾರಿಗಳು ನೋಡಿ ಈ ಬಿಲ್ ಮಾಡಿದ್ರೆ ಕೆಲಸ ಅಭಿವೃದ್ಧಿ ಚೆನ್ನಾಗಿ ಕಾಣ್ತಿತ್ತು. ಇಲ್ಲಿ ಕಾಣ್ತಾ ಇರೋದು 3 ಮೋರಿ, ಅಭಿವೃದ್ಧಿ ಇಲ್ಲ. ಈಗ ನಮ್ಮ ಇರಬೈಲು ಇಡ್ಕನಿ ಗ್ರಾಮ ಪಂಚಾಯತಿ ಒಳ್ಳೆ ಹೆಸರು ಕೂಡ ತಗೊಂಡಿದೆ ಸರ್. ಈಗ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಗ್ರಾಮ ಪಂಚಾಯತಿ ಒಳ್ಳೆ ನಮ್ಗೆ ಹೆಮ್ಮೆ ಇದೆ. ಅದು ಹೆಸರು ಅಭಿವೃದ್ಧಿ ಮಾಡಿದೆ ಅಂತ ಪ್ರಶಸ್ತಿ ಬಂದ್ರೆ ನಮ್ಗೆ ಹೆಮ್ಮೆ ಇದೆ. ಆದ್ರೆ ಅಭಿವೃದ್ಧಿ ನೋಡಿ, ಒಳಗಡೆ ಹಳ್ಳಿ ಒಳಗಡೆ ಬಂದು ಅಧಿಕಾರಿಗಳು ಅದನ್ನ ಗಮನ ಎಳೆದು ಗುಣಮಟ್ಟದ ಕಾಮಗಾರಿ ಆಗಿದೆಯಾ, ಹೇಗಿದೆ, ಜನಪರಿಸ್ಥಿತಿ ಹೇಗಿದೆ ಅಂತ ನೋಡ್ಬಿಟ್ಟು ಪ್ರಶಸ್ತಿ ಕೊಟ್ಟಿದ್ರೆ ನಮ್ಗೆ ಇನ್ನೂ ಹೆಮ್ಮೆ ಇರ್ತಿತ್ತು. ಇಲ್ಲ ಮೇಲ್ನೋಟಕ್ಕೆ ಬಂದು ಅಭಿವೃದ್ಧಿ ಆಗಿದ್ದೆ, ಅಲ್ಲಿ ಲೆಕ್ಕ ತಗೊಂಡು ಅಭಿವೃದ್ಧಿ ಆಗಿದೆ ಅನ್ನೋ ಮಟ್ಟಕ್ಕೆ ನೋಡ್ಕೊಂಡು ಪ್ರಶಸ್ತಿ ಕೊಡೋದು ಇದು ಯಾವ ನ್ಯಾಯ? ಈಗ ಸರ್, ಈಗ ಸೊಸೈಟಿಯಲ್ಲೆಲ್ಲ ಅಕ್ಕಿ ಕೊಡ್ತಾರೆ. ಹೌದು. ನಿಮ್ ಭಾಗಕ್ಕೆ ಈಗ ಇಲ್ಲಿ ಎಲ್ಲಿ ರೇಷನ್ ಎಲ್ಲಿಂದ ತಗೋಬೇಕು? ನಾವ್ ಹಿರಾಬೈಲಿಂದ ತರಬೇಕು. ಏನ್ ತರ್ತೀರಾ ಸರ್? ಈಗ ಇಲ್ಲಿಂದ 3 ಕಿಲೋಮೀಟರ್ ಮೇನ್ ರೋಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಆಟೋನೋ ಜೀಪ ಯಾವ್ದಾರು ಹತ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಯಾವ್ದೇ ಮೇನ್ ರೋಡಿಗೆ ಇಳ್ಕೊಂಡು ಇಲ್ಲಿಂದ 3 ಕಿಲೋಮೀಟರ್ ನಡ್ಕ ಬಂದು ಒತ್ಕ ಬರ್ಬೇಕು ತಲೆ ಮೇಲೆ. ಹಿರಾಬೈಲಿಗೆ ಹೋಗ್ಬೇಕು ನೀವು? ನಾವ್ ಹಿರಾಬೈಲಿಗೆ ಹೋಗ್ಬೇಕು. ಅಲ್ಲಿ ಯಾವ್ದಾರ ಒಂದು ಆಟೋ ಗೀಟೋ ಏನಾರು ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಕ್ಕೆ 400 ರೂಪಾಯಿ 300 ರೂಪಾಯಿ ಚಾರ್ಜ್ ಮಾಡ್ತಾರೆ.
ಆಗ ಒಂದ್ 4-5 ಜನ ಸೇರ್ಕೊಂಡು ನೀವು ಸೇರ್ಕೊಂಡು ಆಟೋ ಮಾಡ್ಕೊಂಡು ಹೋಗ್ಬೇಕು ನಾವು. ಇಲ್ಲಿನ ಗ್ರಾಮದವರೆಲ್ಲ ಅದೇ ಆ, ಇಲ್ಲಿದ್ದೆಲ್ಲ ಅದೇ ತರ ಮಾಡೋದು. ಕೆಲವೊಂದಷ್ಟು ಬೈಕ್ಗಳಿದಾವೆ, ಬೈಕಲ್ಲಿ ಹೋಗಿ ಇಟ್ಕೊಂಡು ಹೋಗಿ ಇಡ್ಬೇಕು. ಆದ್ರೆ ಮಳೆಗಾಲದಲ್ಲಿ ಆಗಲ್ಲ. ಈ ತರದಿದ್ರಲ್ಲಿ ಆಗಲ್ಲ. ಹೆಂಗ್ ಇಟ್ಕೊ ಬರೋಣ ಅಕ್ಕಿ ಎಲ್ಲ? ನಾವೊಬ್ಬ ಆಟೋ ಚಾಲಕರೇ. ರೋಡ್ ನೋಡಿದ್ರೆ, ಇರಬೈಲ್ ರೋಡ್ ನೋಡಿದ್ರೆ ಅಲ್ಲಿ ಒಂದು 2 ಕಿಲೋಮೀಟರ್ ಅಷ್ಟು ದೂರ ಓಡಾಡಂಗಿಲ್ಲ. ನೀವು ಅದೇ ದಾರಿಯಲ್ಲಿ ಬಂದಿದ್ದೀರಾ, ನಿಮಗೆ ಗೊತ್ತು. ಅದ್ರಲ್ಲಿ ವೆಹಿಕಲ್ ಓಡಾಡದ. ನಾವು ಬಾಡಿಗೆ ಜಾಸ್ತಿ ಕೇಳೋಣ, ಇಲ್ಲಿ ದಿನನಿತ್ಯ ಕೂಲಿ ಮಾಡ್ಕೊಂಡ್ ತಿನ್ನೋಂತ ಜನಗಳು. ಒಂದು ದಿನ ಕೂಲಿ ಮಾಡ್ಲಿಲ್ಲ ಅಂದ್ರು ಅವರಿಗೆ ಅವ್ರ ಬದುಕು ಕಷ್ಟ ಇದೆ. ಇವತ್ತಿಲ್ಲಿ ಎಲ್ಲ ಬಾಡಿಗೆ ಜಾಸ್ತಿ ಇದೆ. ವ್ಯವಸ್ಥೆಗಳು ಯಾವ್ದು ಸರಿಯಾದ ವ್ಯವಸ್ಥೆ ಇಲ್ಲ. ಈಗ ಕೊನೆಯದಾಗಿ ನಮ್ಮ ಅಧಿಕಾರಿಗಳಿಗೆ ಮತ್ತೆ ಶಾಸಕರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಚಾನಲ್ ಮುಖಾಂತರ ಏನಾದ್ರೂ ನಿಮಗೆ ಈ ನ್ಯೂಸ್ ತಲುಪಿ ನೋಡಿದ್ರೆ ಆದಷ್ಟು ಬೇಗ ಗಮನ ಹರಿಸಿ. ಅಧಿಕಾರಿಗಳು ಗ್ರಾಮ ಪಂಚಾಯತಿ ಮಟ್ಟದ ಯಾವುದೇ ಕೆಲಸ ಆಗಿದ್ರು ಗಮನ ಎಳೆದು ಬಿಲ್ ಮಾಡಿ, ಜೊತೆಗೆ ಗುಣಮಟ್ಟದ ಕೆಲಸವನ್ನು ಮಾಡಿಕೊಡಿ. ಆದಷ್ಟು ಬೇಗ ಇಲ್ಲಿದ ಈ ನಾಗಸಂಪಿಗೆ ಮಕ್ಕಿ ಅನ್ನೋದೇನು ಗ್ರಾಮ ಇದೆ, ಇಲ್ಲಿ ಊರಿದೆ, ಆದಷ್ಟು ಬೇಗ ಕೆಲಸವನ್ನು ಮಾಡಿಕೊಡಿ. ನಿಮ್ಮ ಹೆಸರು? ಪ್ರವೀಣ್ ಅಂತ. ಇದು ಈ ಭಾಗದ ನಮ್ಮ ಸ್ಥಳೀಯರು ಕೂಡ, ನಮ್ಮ ಪ್ರವೀಣ್ ಅವರು ಕೂಡ ಈ ಮಾತಾಡಿದ್ದಾರೆ ಈಗ. ಹಾಗಾಗಿ ದಯವಿಟ್ಟು ನಮ್ಮ ಕ್ಷೇತ್ರ ಶಾಸಕರಾಗಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಆದಷ್ಟು ಬೇಗ ಈ ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಬೇಕಂತೇಳಿ ಕ್ಯಾಮರಾಮ್ಯಾನ್ ಉಮೇಶ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.